ಅನ್ನಪೂರ್ಣೇಶ್ವರರು ಕರೆದು ಇನ್ನು ಅನ್ನದಾತರು ಯಾರ್ಯಾರು ಇದ್ದಾರೋ ಗೊತ್ತಿಲ್ಲ. ಹೌದು, ಬಂದರೆ ಮಾಡೋಣ. ಯಾಕಂದರೆ ಯಾವಾಗಲೂ ಅನಿಸುತ್ತೆ ಒಂದೊಂದ್ಸರಿ ಪೋಸ್ಟರ್ ನೋಡಿದ ತಕ್ಷಣವೇ ಬೇರೆ ನಾಯಕರುಗಳನ್ನು ಅಥವಾ ಬೇರೆ ಚಿತ್ರಗಳ ಇದನ್ನು ನೋಡಿದ ತಕ್ಷಣ ಎಲ್ಲಪ್ಪ ನಮ್ಮದೆಲ್ಲ ಮಿಸ್ ಆಗೋಗ್ಬಿಟ್ಟಿದ್ದಾವೆ ಅನಿಸುತ್ತೆ. ಹಾಗಾಗಿ ಇವತ್ತು ಮತ್ತೊಂದು ಸರಿಯಾದ ಅವಕಾಶವನ್ನು ನಮಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಿಂದ ಕೊಟ್ಟಿದ್ದಾರೆ. ಆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಚಿತ್ರರಂಗನೂ ಕೂಡ ಯಾವ ವಿಶ್ವಾಸವನ್ನು ಕಲಾವಿದರುಗಳ ಮೇಲೆ ಮತ್ತೊಂದು ಸಾರಿ ನಮಗೊಂದು ಅವಕಾಶವನ್ನು ಕೊಟ್ಟಿದೆ. ಚಿತ್ರರಂಗದ ಎಲ್ಲ ನಿರ್ದೇಶಕರಿಗೆ, ನಮ್ಮ ನಿರ್ಮಾಪಕರಿಗೆ ಮತ್ತು ಸಹ ಕಲಾವಿದರುಗಳಿಗೆ, ಯಾರ್ಯಾರು ನಮ್ಮ ಜೊತೆಗೆ ಇಲ್ಲ, ನಾವು ರಾಗಿಣಿಯವರು ಸ್ವಲ್ಪ ಕಮರ್ಷಿಯಲ್ ಆಗಿ ಒಂದು ಸ್ವಲ್ಪ ಇದು ಇಲ್ಲ ನಾಯಕನನ್ನು ಏನಾದರೂ ಚೇಂಜ್ ಮಾಡ್ತೀರಾ ಅಂತ ಕೇಳಿದ್ರು ಅಂತ ಹೇಳಿ. ಯಾಕಂದರೆ ಆ ವಾತಾವರಣ ಬೇಕಾದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಒಂದು ಸ್ವಲ್ಪ ಮೂಮೆಂಟಲ್ಲಿರೋರು. ಆದರೆ ಅವ್ರನ್ನ ಬಿಟ್ಟುಬಿಟ್ಟು ಇಲ್ಲ ಕುಮಾರ್ ಆದ್ರೂ ಸರಿ ನಾನು ಮಾಡ್ತೀನಿ ಅಂತ ರಾಗಿಣಿಯವರು ಒಪ್ಪಿದ್ದು. ನಾವು ಇಲ್ಲ ನಾವು ಹೀಗೆ ಇದ್ದೀವಿ ಅಂತ ಹೇಳಿಬಿಟ್ಟು ನಾವು ಕೂಡ ಹೀಗೆ ಮಾಡಿಬಿಡೋಣ ಅಂಥೇಳಿ ನಾವು ಮುಂದೆ ಬಂದಿದ್ದು. ಇವೆಲ್ಲ ಒಂದೊಂದು ಅವಕಾಶಗಳು ಅಂತೇಳಿ ಕಾಣಿಸುತ್ತೆ. ದೇವರಿದ್ದಾನೆ ಈ ಚಿತ್ರವನ್ನು ನಿರ್ಮಾಪಕರಿಗೆ ಇವರಿಗೆ ಒಂದು ಒಳ್ಳೆಯ ಒಂದು ಯಶಸ್ಸನ್ನು ತಂದು ಕೊಡ್ತಾನೆ ಅಂತಕ್ಕಂಥ ವಿಶ್ವಾಸ ಇದೆ. ಭಾಳಷ್ಟು ಜನ ಕಷ್ಟಪಟ್ಟಿದ್ದಾರೆ ಇದರಲ್ಲಿ. ಹಾಗಾಗಿ ವಿಶೇಷವಾಗಿ ನಮ್ಮ ತಂಡ ಇದಕ್ಕೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಹಾಕಿದೆ. ಜನ ಇದನ್ನು ಆಶೀರ್ವಾದ ಮಾಡ್ತಾರೆ. ಕನ್ನಡ ಕಲಾಭಿಮಾನಿಗಳು, ನಮ್ಮ ರಾಜ್ಕುಮಾರ್ ಅವರು ಹೇಳಿದಾಗೆ ಅಭಿಮಾನಿ ದೇವರುಗಳು ಈ ಚಿತ್ರವನ್ನು ಕೈ ಹಿಡಿದು ನಡೆಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಎಲ್ಲರಿಗೂ ನಮಸ್ಕಾರ.